ಉಸ್ತುವಾರಿ ಸಚಿವರ ಎದುರೇ ಬೀದರ್ನಲ್ಲಿ ಎಂಎಲ್ಎ ಹಾಗೆ ಎಂಎಲ್ಸಿ ಬಡಿದಾಡುವ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಬೀದರ್ ಜಿಲ್ಲಾ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಸಂದರ್ಭದಲ್ಲಿ ಆಗಿರುವಂತಹ ಗಲಾಟೆ ಇದು. ಆ ನಂತರದಲ್ಲಿ ಸಭೆಯನ್ನ ಮುಂದೂಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತು. ಆಗಿದ್ದೇನು, ಹುಮ್ನಾಬಾದ್ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಹಾಗೆ ಕಾಂಗ್ರೆಸ್ನ ಪರಿಷತ್ ಸದಸ್ಯರಾಗಿರುವಂತಹ ಭೀಮರಾವ್ ಪಾಟೀಲ್ ನಡುವೆ ವಾಗ್ವಾದ ಆರಂಭ ಆಗುತ್ತೆ. ಆ ವಾಗ್ವಾದ ಆ ನಂತರ ಕೈ ಮಿಲಾಯಿಸುವ ಹಂತಕ್ಕೆ ಹೋಗ್ಬಿಡುತ್ತೆ. ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಎದುರೇ ಅವಾಚ್ಯ ಶಬ್ದಗಳಿಂದ ಪರಸ್ಪರ ನಿಂದಿಸಿಕೊಂಡು ಹಲ್ಲೆಯನ್ನ ಮಾಡುವುದಕ್ಕೆ ಮುಂದಾಗ್ತಾರೆ ಎಂಎಲ್ಎ ಹಾಗೆ ಎಂಎಲ್ಸಿ. ಸುಮ್ಮನೆ ನಾವು ಹೇಳ್ತೇವೆ ಏನೋ ಯಾವ ದುಡ್ಡು ತಿಲ್ಲಕ್ಕೆ ಯಾಸಿಕ್ ಮಾಡ್ಕೊಂಡು ಯಾರೇ ಮಾಡಕ್ಕಾಗ್ತದ. 375 ಸರ್ವೆ ನಂಬರ್ದಾಗ ಏನಾಗಿದೆ ಹೇಳ್ರಿ. ಈಗ ನೋಡಿ, ಈಗ ಅದ್ರ ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡೋದು ಸರ್. ಇದ್ರ ಬಗ್ಗೆ ಚರ್ಚೆ ಆಗಿರ್ತಾರೆ. ಒಬ್ಬರದೊಬ್ಬರು ತೆಗೆದಾಗ ಡೆವಲಪ್ಮೆಂಟ್ ಹೀಗಾಗಿ ಇಡೀ ಜಿಲ್ಲೆ ಎಲ್ಲಿ ಏನಾಗ್ತಾ ಇದೆ ಅಂತ ತಾವು ಅಧ್ಯಕ್ಷರು ಇದ್ದೀವಿ, ನಾವು ನಿಮಗೆ ಹಕ್ಕಲ್ಲ ನಡೆದದು ಊಹಿಸಿಟ್ಟು ಇವರೆಲ್ಲ ಜನರಿಂದ ಆಯ್ಕೆಯಾಗಿರುವಂತಹ ಜನಪ್ರತಿನಿಧಿಗಳು. ಬಾಯಲ್ಲಿ ಉದುರುವಂತಹ ಮುತ್ತನ್ನ ನೀವು ಗಮನಿಸಬೇಕು. ಪೈಲ್ವಾನ್ಗಳ ರೀತಿ ಹೊಡೆದಾಡ್ಕೊಂಡಿದ್ದಾರೆ. ಹೊಡೆದಾಡ್ಕೊಂಡಿರೋರು ಯಾರು? ಆ ಫುಲ್ ವೈಟ್ ಅಂಡ್ ವೈಟ್ ಅಲ್ಲಿ ಇದಾರಲ್ಲ, ಅವರು ಹುಮ್ನಾಬಾದ್ನ ಬಿಜೆಪಿ ಶಾಸಕರಾಗಿರುವಂತಹ ಸಿದ್ದು ಪಾಟೀಲ್. ಅವ್ರ ಮೇಲೆ ಹೊಡೆಯೋಕ್ ಹೋಗ್ತಾರಲ್ಲ ಈ ಕಡೆ ಕೂತಿದ್ದವರು ಬ್ಲೂ ಕಲರ್ ಶರ್ಟ್ ನವರು, ಅವರು ಭೀಮರಾವ್ ಪಾಟೀಲ್ ಕಾಂಗ್ರೆಸ್ನ ಎಂಎಲ್ಸಿ. ಅವ್ರ ಪಕ್ಕದಲ್ಲಿ ಕೂತಂತಹ ಮತ್ತೊಬ್ರು ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ಅವರ ಸಹೋದರ, ಅವರು ಕೂಡ ಎಂಎಲ್ಸಿ. ವಿಪರ್ಯಾಸ ಏನು ಅಂದ್ರೆ ಈ ಮೂರು ಜನ ಸೋದರ ಸಂಬಂಧಿಗಳು ಬೇರೆಯಂತೆ. ಹೆಂಗ್ ಹೊಡೆದಾಡ್ಕೊಂಡಿದ್ದಾರೆ ನೋಡಿ. ಜನರಿದ್ದ ಗೆದ್ದವರು, ಸೌಜನ್ಯದಿಂದ ನಡ್ಕೊಳ್ಬೇಕಾದವರು, ಆಡಿದ್ದು ಮಾತ್ರ ಈ ಹೈಡ್ರಾಮಾ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಜನಪ್ರತಿನಿಧಿಗಳು ನಾವು ನಮ್ಮ ಹುದ್ದೆಗೆ ನಮಗ್ ಗೌರವ ಇಲ್ಲದೆ ಇದ್ರು ನಾವು ಇರುವಂತಹ ಒಂದು ಹುದ್ದೆ, ನಾವು ಇರುವಂತಹ ಸ್ಥಾನ, ಅದಕ್ಕೊಂದು ಗೌರವ ಇದೆ ಅನ್ನೋದು ಇವ್ರ ತಲೆನಲ್ಲಿ ಇರ್ಬೇಕಾಗಿತ್ತು. ಅದ್ಯಾವುದು ತಲೆನಲ್ಲಿಲ್ಲದೆ ಬೀದಿನಲ್ಲಿ ಹೊಡೆದಾಡ್ಕೊಳ್ತಾರಲ್ಲ ಪುಡಿ ರೌಡಿಗಳು, ಹಂಗ್ ಹೊಡೆದಾಡ್ಕೊಂಡಿದ್ದಾರೆ ಕೆಡಿಪಿ ಮೀಟಿಂಗ್ ನಲ್ಲಿ. ಇಷ್ಟಕ್ಕೂ ಈ ಗಲಾಟೆ ಕಾರಣ ಆಗಿದ್ದೇನು ಶಿವಾನಂದ್? ಎಸ್ ವಿದ್ಯಾಶ್ರೀ, ಒಂದು ಘಟನೆ ನಡೆದಿರೋದು ಇವತ್ತಿನ ತ್ರೈಮಾಸಿಕ ಸಭೆ ಇತ್ತು, ಕೆಡಿಪಿ ಸಭೆ ಇತ್ತು. ಕೆಡಿಪಿ ಸಭೆ ವೇಳೆ ಪರಸ್ಪರ ಎಂಎಲ್ಎ ಮತ್ತು ಎಂಎಲ್ಸಿಗಳು ಇಬ್ಬರು ಕೂಡ ಪರಸ್ಪರ ಹೊಡೆದಾಡಿಕೊಂಡಿರುವಂತದ್ದು.
ಈಗ ಏನೋ ಲೇಔಟ್ ವಿಚಾರ ಪ್ರಸ್ತಾಪ ಆಗತ್ತೆ. ಲೇಔಟ್ ವಿಚಾರ ಪ್ರಸ್ತಾಪ ಆಗ್ತಾ ಇದ್ದಂತೆ ಇಬ್ಬರ ನಡುವೆ ಮಾತಿನ ಚಕಮಕಿ ಆರಂಭ ಆಗುತ್ತೆ. ಮಾತಿನ ಚಕಮಕಿ ನಡುವೆ ಇಬ್ಬರು ಕೂಡ ಪರಸ್ಪರವಾಗಿ ಏನೋ ಪದ ಬಳಕೆ ಅವಾಚ್ಯ ಪದಗಳನ್ನ ಬಳಸಿ ಒಂದು ಮಾತುಕತೆಯನ್ನು ಆರಂಭ ಮಾಡ್ತಾರೆ. ಆ ವೇಳೆ ಪರಸ್ಪರ ಏನು ಹುಮನಾಬಾದ್ MLA ಆಗಿರುವಂತ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮತ್ತು ಕಾಂಗ್ರೆಸ್ MLC ಒಂದು ಭೀಮರಾವ್ ಪಾಟೀಲ್ ನಡುವೆ ಈ ಒಂದು ಮಾತಿನ ಚಕಮಕಿ ಒಂದು ಮೊದಲು ಆರಂಭ ಆಗುತ್ತೆ. ಬಳಿಕ ಏನು ಚಂದ್ರಶೇಖರ್ ಪಾಟೀಲ್ ಇನ್ನೋರ್ವ ಕಾಂಗ್ರೆಸ್ MLC ಇರ್ತಾರೆ, ಅವರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಪರಸ್ಪರ ಇಬ್ಬರ ನಡುವೆ ಪರಸ್ಪರ ವಾಗ್ವಾದ ಅತಿರೇಕಕ್ಕೆ ತಿರುಗ್ತಾ ಇರುತ್ತೆ. ಅಲ್ಲೇ ಸ್ಥಳದಲ್ಲಿದ್ದಂತಹ ಪೊಲೀಸ್ ADG ಅಡಿಷನಲ್ SP ಮತ್ತು SP ಅವರು ಮತ್ತೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಭಾಗಿಯಾಗಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತ ಕೆಲಸ ಮಾಡ್ತಾರೆ. ಬಳಿಕ ಏನೋ ಗಲಾಟೆ ತೀವ್ರಗೊಳ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಅವರು ಏನೋ KDP ಸಭೆಯನ್ನು ಮುಂದೂಡಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಸದ್ಯ ಇಬ್ಬರ ನಡುವೆ ಮಾತಿನ ಚಕಮಕಿ ತೀವ್ರಗೊಂಡಿರುವಂತದ್ದು. ಈ ಹಿಂದೆ ಕೂಡ ಇದೇ ರೀತಿ ಪರಸ್ಪರ ವಾಗ್ವಾದಗಳು ಸಾಕಷ್ಟು ಬಾರಿ ಆಗಿತ್ತು. ಈಗ ಏನು ಎಲ್ಲರ ಮುಂದೆ KDP ಸಭೆ ವೇಳೆ ಏನು ಅಭಿವೃದ್ಧಿ ಪರ ಚರ್ಚೆಗಳಾಗಬೇಕಾಗಿತ್ತು. ಆ ಒಂದು ಚರ್ಚೆ ವೇಳೆ ಇಂಥ ಆಗಿರೋ ದುರದೃಷ್ಟ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ.